ಇಟಲಿಯ ಫ್ಯಾಷನ್ ಶೋನಲ್ಲಿ ಗಮನ ಸೆಳೆದ ಭಾರತದ ಕೊಲ್ಹಾಪುರಿ ಶೈಲಿಯ ಚಪ್ಪಲಿ. ವಿದೇಶಿ ಕಂಪನಿ ಕೈಗೆ ಸಿಕ್ಕ ಈ ಚಪ್ಪಲಿಯ ಹೊಸ ಬೆಲೆ 1.2 ಲಕ್ಷ ರೂಪಾಯಿ. ಭಾರತದ ಸಂಸ್ಕೃತಿ ಮತ್ತು ಸಂಪ್ರದಾಯಗಳು ಕೆಲವು ಸ್ಥಳೀಯರಿಂದಲೇ ಅವಗಣನೆ ಆಗುವುದು ಒಂದೆಡೆಯಾದರೆ, ವಿದೇಶಿಗಳಲ್ಲಿ ಅವು ಮಾನ್ಯತೆ ಪಡೆದು ಭಾರತಕ್ಕೆ ಹೊಸ ರೂಪದಲ್ಲಿ ವಾಪಸ್ ಬರುವ ಹಲವು ನಿದರ್ಶನಗಳು ನಮ್ಮ ಕಣ್ಮುಂದೆ ಇವೆ. ಇಂಥದ್ದೇ ಒಂದು ಉದಾಹರಣೆ ಕೊಲ್ಹಾಪುರಿ ಚಪ್ಪಲಿ. ಮಹಾರಾಷ್ಟ್ರದ ಕೊಲ್ಹಾಪುರಿ ಚಪ್ಪಲಿಯ ಬಗ್ಗೆ ದೇಶದ ಜನತೆಗೆ ಗೊತ್ತೇ ಇದೆ. ಕೊಲ್ಹಾಪುರದ ಕುಶಲಕರ್ಮಿ ಚಮ್ಮಾರರು ಕೈಯಿಂದಲೇ ತಯಾರಿಸಲಾದ ಸೊಗಸಾದ ವಿನ್ಯಾಸದ ಮತ್ತು ಗಟ್ಟಿಮುಟ್ಟಿನ ಚಪ್ಪಲಿ ಇದು. ಈ ಕೊಲ್ಹಾಪುರಿ ಚಪ್ಪಲಿ ಈ ಜಾಗತಿಕ ಫ್ಯಾಷನ್ ಎನಿಸುತ್ತಿದೆ. ಇಟಲಿಯ ಪ್ರಾದ ಎನ್ನುವ ಫ್ಯಾಷನ್ ಸಂಸ್ಥೆ ತನ್ನ ಮಾಡೆಲ್ಗಳಿಗೆ ಕೊಲ್ಹಾಪುರಿ ಶೈಲಿಯ ಚಪ್ಪಲಿ ತೊಡಿಸಿ ರ್ಯಾಂಪ್ ವಾಕ್ ಮಾಡಿಸಿದೆ. ಕೆಲವರು ಧರಿಸಿದ ಚಪ್ಪಲಿಗಳು ಥೇಟ್ ನಮ್ಮ ಕೊಲ್ಹಾಪುರಿ ಚಪ್ಪಲಿಯದೇ ಹೋಲಿಕೆ ಹೊಂದಿದ್ದವು. ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಜನರು ಈ ಹೋಲಿಕೆಯನ್ನ ಗುರುತಿಸಿದ್ದಾರೆ. ವಿದೇಶಿ ಕಂಪನಿಯೊಂದು ಭಾರತದ ಪಾರಂಪರಿಕ ಉತ್ಪನ್ನವನ್ನ ನಕಲು ಮಾಡಿದೆ ಎಂದು ಆರೋಪಿಸಿದ್ದಾರೆ. ಆದರೆ ಪ್ರಾದ ಕಂಪನಿಯು ಈ ಚಪ್ಪಲಿಗೆ ಕೊಲ್ಹಾಪುರಿಗೆ ಕ್ರೆಡಿಟ್ ನೀಡಿಲ್ಲ. ಕೊಲ್ಹಾಪುರದ ಕುಶಲಕರ್ಮಿಗಳಿಂದಲೇ ಈ ಚಪ್ಪಲಿಯನ್ನ ಮಾಡಿಸಲಾಗಿದೆಯೇ ಎಂಬುದು ಗೊತ್ತಿಲ್ಲ. ಧೋರಣೆ ಬದಲಾಗಿದೆ, ಅರ್ಥ ಮತ್ತು ಅಧಿಕಾರ ಬಿಡಿಸೋಣ ಎಂದು ಅಡಿಬರಹ ಹಾಕಿ ಪ್ರಾದ ಸಂಸ್ಥೆಯು ಇನ್ಸ್ಟಾಗ್ರಾಂನಲ್ಲಿ ವಿಡಿಯೋ ಹಂಚಿಕೊಂಡಿದೆ. ಕೊಲ್ಹಾಪುರಿ ಚಪ್ಪಲಿ ಗುಣಮಟ್ಟದಲ್ಲಿ ಬಹಳ ಶ್ರೇಷ್ಠ ಇದೆ. ಇದು ಕೊಲ್ಹಾಪುರಿಯ ಚಮ್ಮರರಿಗೆ ಸಿದ್ಧಿಸಿರುವ ಕಲೆಯ ಪ್ರತಿರೂಪ. ಈ ಚಪ್ಪಲಿ ಬೆಲೆ 1,000-2,000 ರೂಪಾಯಿ ಇರಬಹುದು. ಆದರೆ ಇಟಲಿಯ ಫ್ಯಾಷನ್ ಸಂಸ್ಥೆ ಪ್ರಾದ ಪ್ರಸ್ತುತಪಡಿಸಿರುವ ಈ ಚಪ್ಪಲಿ ಬೆಲೆ 1.2 ಲಕ್ಷ ರೂಪಾಯಿ ಎಂದು ಹೇಳಲಾಗುತ್ತಿದೆ.